ಆಮೆನ್. There was this one question asked to people. ಜನರಿಗೆ ಒಂದು ಪ್ರಶ್ನೆ ಕೇಳಲ್ಪಡ್ತ್ರಿ. If you could choose what you want most in life, what would you ask for? ನಿನ್ನ ಜೀವನದಲ್ಲಿ ಬಹಳ ನನಗಿದು ಬೇಕು ಅಂತ ಹೇಳುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರೆ ಏನು ಕೇಳ್ತೀರಾ ಅಂತ ಪ್ರಶ್ನೆ ಕೇಳಿ. Thousands and thousands of people were asked this question. ಸಾವಿರಾರು ಜನರಿಗೆ ಈ ಪ್ರಶ್ನೆಯನ್ನ ಕೇಳಲ್ಪಡ್ತು. If you could choose what you want most in life, what would you ask for? ನಿಮಗೆ ಈ ಅವಕಾಶ ಸಿಕ್ಕರೆ ಕೇಳ್ಕೊಳ್ಳುವಂತ ಅವಕಾಶ ಏನಂದ್ರೆ ನಿನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿ ನನಗಿದು ಬೇಕು ಅಂತ ಹೇಳುವಂತ ಸಂಗತಿ ಯಾವ್ದು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ ಅಂತ ಹೇಳಿ. You know what the answer was? ನಿಮ್ಗೆ ಗೊತ್ತಾ ಉತ್ತರ ಏನಂತ ಹೇಳಿ? Peace. ಸಮಾಧಾನ. Peace. ಸಮಾಧಾನ. People want peace in their marriage. ಅನೇಕ ಜನರಿಗೆ ತಮ್ಮ ದಾಂಪತ್ಯ ಜೀವನದಲ್ಲಿ ಸಮಾಧಾನ ಶಾಂತಿ ಬೇಕಾಗಿದೆ. In their families, ಅವರ ಕುಟುಂಬಗಳಲ್ಲಿ, workplace, ಉದ್ಯೋಗದ ಸ್ಥಳಗಳಲ್ಲಿ, in the community, ಅವರ ಸಮುದಾಯದಲ್ಲಿ, and in fact even in the world, ಲೋಕದಲ್ಲಿನೂ ಸಹ. And in fact, actually, if we look at the world today, science and technology, medical field has come so much advanced, but still there is a need for peace in this world. ಸೈನ್ಸ್ ಮತ್ತು ಟೆಕ್ನಾಲಜಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲಾ ವಿಧದಲ್ಲಿ ಬಹಳ ಅಭಿವೃದ್ಧಿಗೊಂಡಿದೆ, ಆದರೂ ಸಹ ಸಮಾಧಾನದ ಅವಶ್ಯಕತೆ ಇನ್ನೂ ಸಹ. Because all these things have not been able to give the needed inner peace. ಈ ಎಲ್ಲ ಸಂಗತಿಗಳು ನಮಗೆ ಅವಶ್ಯಕವಾಗಿರುವಂತಹ ಶಾಂತಿ ಸಮಾಧಾನ ಇವು ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. And those who have depended on these things only, you can see broken marriages, split families, hatred, rebellion, financial anxiety, and a total messed up life. ಯಾರು ಈ ವಿಧದ ಸಂಗತಿಗಳಲ್ಲಿ ಸಮಾಧಾನವನ್ನು ಹುಡುಕ್ಲಿಕ್ಕೆ ಹೋಗ್ತಾರೋ ಆತ್ಕೊಳ್ತಾರೋ ಅವರ ಜೀವನದಲ್ಲಿ ಆ ಸಮಾಧಾನವಿಲ್ಲದೆ ಮುರಿದಂತ ಸ್ಥಿತಿ ಆಗಿರುವಂತದ್ದು, ಕಷ್ಟದಿಂದ ತುಂಬಿರುವಂತ ಸ್ಥಿತಿ ಆಗಿರ್ಬೋದು, ಗಲಿಬಿಲಿಗಳಿಂದ ತುಂಬಿರುವಂತ ಸ್ಥಿತಿ ಆಗಿರ್ಬೋದು, ಆ ರೀತಿ ಆವರಿಸಿಕೊಂಡಿರುವಂತದ್ದನ್ನು ನಾವು ನೋಡ್ತೇವೆ. But the world will offer you peace through many forms of escapism. ಅನೇಕ ರೀತಿಯಲ್ಲಿ ಲೋಕವು ನಿಮಗೆ ಸಮಾಧಾನವನ್ನ, ಈ ಸಮಾಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಪ್ಪಿಸಿಕೊಳ್ಳುವಂತ ರೀತಿ ಒಳಗೆ ನಿಮ್ಗೆ ಸಮಾಧಾನ ಒದಗಿಸುವುದಕ್ಕೆ ಪ್ರಯತ್ನಿಸ್ತದೆ. You can find peace, possibly the world says use drugs. ಸಮಾಧಾನವನ್ನ ಲೋಕ ಹೇಳ್ತದೆ, ಸಮಾಧಾನ ನೀನು ಹೊಂದಬೇಕಾ, ಹಾಗಿದ್ದಲ್ಲಿ ಡ್ರಗ್ಸ್ ಅನ್ನು ಯೂಸ್ ಮಾಡು. Drink alcohol. ಈ ಒಂದು ಕುಡಿಯುವುದರ ಮೂಲಕವಾಗಿ ನೀನು ಆ ಒಂದು ಸಮಾಧಾನವನ್ನು ಹೊಂದ್ಕೋಬಹುದು. Be in an immoral relationship. ಸಂಬಂಧವ ಬೇಡವಾದ ತಪ್ಪಾದ ಸಂಬಂಧವನ್ನ ನೀನು ಇಟ್ಟುಕೊಳ್ಳುವುದ್ರ ಮೂಲಕವಾಗಿ ಸಮಾಧಾನ ಪಡೆದುಕೊಳ್ಳಬಹುದು. Be addicted to constant entertainment. ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಬಹಳ ನೀನು ಅಡಿಕ್ಟ್ ಆಗು, ಅದನ್ನ ಯಾವಾಗ್ಲೂ ನೋಡ್ತಾ ಇದ್ರೆ ನಿನ್ಗೆ ಸಮಾಧಾನ ಸಿಗಬಹುದು. Trying to search peace through all forms of pleasure. ಎಲ್ಲಾ ವಿಧದ ರೀತಿಯಾಗಿರುವಂತ ಸಿಗುವಂತ ಈ ಒಂದು ಸಂಗತಿಗಳ ಮೂಲಕವಾಗಿ ಈ ಸಮಾಧಾನವನ್ನು ಪಡುವುದಕ್ಕಾಗಿ ಪ್ರಯತ್ನಿಸುವಂತ ಸಂದರ್ಭದಲ್ಲಿ seeking self satisfaction, ನಮ್ಮ ಸ್ವ ತೃಪ್ತಿಯನ್ನ ಹುಡುಕ್ತಾ ಇರುವಂತ ಸಂದರ್ಭ. And another thing is positive thinking. ಇನ್ನೊಂದು ಯೋಚನೆ ಏನಂತಂದ್ರೆ ಸಕಾರಾತ್ಮಕವಾಗಿ ಯೋಚಿಸುವಂತದ್ದು, ಪಾಸಿಟಿವ್ ಆಗಿ. And many also believe or think that peace is defined by the absence of suffering or trouble. ಸಮಾಧಾನ ಅಂತಂದ್ರೆ ಕಷ್ಟ ಸಮಸ್ಯೆಗಳೇ ಇಲ್ಲದಿರುವಂತ ರೀತಿಯಾಗಿ ಇರುವಾಗ ಮಾತ್ರ ನಮಗೆ ಸಮಾಧಾನ ಅಂತ ಅನೇಕರು ಯೋಚಿಸ್ತಾರೆ. They refuse to face problems in their life, believing that possibly that's how we need to find peace. ಅನೇಕ ಜನರು ತಾವು ಇರುವಂತ ಸನ್ನಿವೇಶ, ಪರಿಸ್ಥಿತಿ, ಕಷ್ಟಗಳನ್ನು ಎದುರಿಸಲಾರದೆ ಇರುವುದರ ಮೂಲಕವಾಗಿ ಅವರು ಸಮಾಧಾನವನ್ನು ಹುಡುಕುವುದಕ್ಕೆ, ಪಡೆಯುವುದಕ್ಕೆ ಪ್ರಯತ್ನಿಸ್ತಾರೆ. The world has never found an answer for true peace. ನಿಜವಾದ ಸಮಾಧಾನಕ್ಕೆ ಲೋಕವು ಎಂದು ಉತ್ತರವನ್ನ ಕಂಡುಕೊಂಡಿಲ್ಲ, ಕೊಡುವುದೂ ಇಲ್ಲ. There is another problem why we have not able to find peace. ಇನ್ನೊಂದು ಸಮಸ್ಯೆ, ಯಾಕೆ ನಮಗೆ ಸಮಾಧಾನ ದೊರೆಯುತ್ತಾ ಇಲ್ಲ? Most people reject God's peace. ಅನೇಕ ಜನರು ದೇವರ ಒಂದು ಸಮಾಧಾನವನ್ನು ತಿರಸ್ಕರಿಸ್ತಾರೆ. Because they surrender themselves to their own selfishness and their own lust, and surrender themselves to their own pleasures of the world.
ಅವರು ಲೋಕದಲ್ಲಿರುವಂತಹ ಆಡಂಬರಗಳಿಗಾಗಿ, ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ತೃಪ್ತಿಗಾಗಿ ಹೆಚ್ಚು ಒಂದು ಸಂಗತಿಯನ್ನ, ಸಮಯವನ್ನ ತಮ್ಮನ್ನ ತಾವು ಒಪ್ಪಿಸಿಕೊಡುವುದರಿಂದ ಅದನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. By virtue of doing so, they reject the peace that God will offer them. ಈ ವಿಧವಾದ ಸಂಗತಿಗಳನ್ನ, ತಮ್ಮ ಆಶೆ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ತೊಡಗಿರುವುದರ ನಿಮಿತ್ತ, ಅದರ ನಿಮಿತ್ತವಾಗಿ ಅವರು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ. So in this kind of days of uncertainties or stress or lots of disturbances, ಈ ವಿಧವಾಗಿರುವಂತಹ ಗಲಿಬಿಲಿ ಇರ್ಬೋದು, ಬಹಳ ಅಸ್ತವ್ಯಸ್ತವಾಗಿರುವಂತಹ ಸನ್ನಿವೇಶ, ಈ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ look at what the angels announced in Luke chapter 2 verse 13 and 14. ಇಲ್ಲಿ ಗಮನಿಸ್ರಿ, ಇಂಥ ಒಂದು ಸನ್ನಿವೇಶದಲ್ಲಿ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ 13-14ನೇ ವಚನ. ಇಲ್ಲಿ ದೂತರು ಏನು ಹೇಳ್ತಾ ಇದ್ದಾರೆ ನೋಡೋಣ. And suddenly there was with the angel a great number of the heavenly host praising God and saying, Glory to God in the highest, and on earth peace, goodwill toward men. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. Remember, these angels have come to announce the birth of Jesus. ನೆನಪಿನಲ್ಲಿ ಇಟ್ಕೊಳ್ಳೋಣ, ಯೇಸು ಸ್ವಾಮಿಯ ಜನ್ಮವನ್ನ ತಿಳಿಸುವುದಕ್ಕಾಗಿ ಈ ದೇವದೂತರು ಇಲ್ಲಿ ಬಂದಿದ್ದಾರೆ. And in fact, it is being announced not in the palace. ಇದನ್ನ ಆ ಒಂದು ಅರಮನೆಯಲ್ಲಿ ಇದನ್ನ ಸುದ್ದಿಯನ್ನು ಹಂಚ್ತಾ ಇಲ್ಲ, ತಿಳಿಸ್ತಾ ಇಲ್ಲ. It is being announced to the people who are poor and who are working. ಯಾರು ಕೆಲಸ ಮಾಡ್ತಾ ಇದ್ದಾರೆ, ಬಡವರಾಗಿದ್ದಾರೆ, ಕಾರ್ಯನಿರತರಾಗಿದ್ದಾರೆ, ಅಂತವರಿಗೆ ಇದು ತಿಳಿಸಲ್ಪಡ್ತಾ ಇದೆ. Notice the words that they use. Verse 11. 11ನೇ ಒಂದು ವಚನ ನೀವು ನೋಡುವುದಾಗಿದ್ದಲ್ಲಿ ಗಮನಿಸ್ರಿ, ಯಾವ ವಿಧವಾಗಿರೋ ಶಬ್ದ ಉಪಯೋಗಿಸ್ತಾ ಇದ್ದಾರೆ. Today in the town of David a savior has been born to you. ಇಲ್ಲಿ ನೋಡಿ, He is Christ the Lord. 11ನೇ ವಚನ ಅದೇನಂದ್ರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. And then in verse 14 there is an explanation of the event that has taken place. ಅಲ್ಲಿ ಆಗ್ಲಿಕ್ಕಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು 14ನೇ ವಚನದಲ್ಲಿ ನಾವು ಗಮನಿಸ್ತೇವೆ. There are two parts to that proclamation. ಆ ಒಂದು ಸಾರುವಿಕೆ ವಿಷಯದಲ್ಲಿ 2 ಭಾಗಗಳನ್ನು ನಾವು ಗಮನಿಸ್ತೇವೆ. The first phrase is about what this good news means for God. ದೇವರಿಗೆ ಇವು ಶುಭ ಸುದ್ದಿ ಅಂತ ಹೇಳುವಾಗ ಇದರ ನಿಜವಾದ ಅರ್ಥ ಏನು? And then the second phrase, it's about what it means to all of us. ಇನ್ನೊಂದು ಭಾಗದಲ್ಲಿ ನಾವು ಗಮನಿಸುವುದಾಗಿದ್ದಲ್ಲಿ ಈ ಒಂದು ಶುಭ ಸುದ್ದಿ ಸಾರುವಾಗ ಇದರ ಅರ್ಥ ನಮಗೆ ಏನಾಗಿರ್ತದೆ ಅಂತ ಹೇಳಿ. Glory to God in the highest. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ. The angels are announcing and making it clear that the birth of Jesus is going to glorify God. ಇದು ದೇವದೂತರು ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇದ್ದಾರೆ, ಏನಂತಂದ್ರೆ ಯೇಸು ಸ್ವಾಮಿಯ ಜನ್ಮ ಅದು ದೇವರಿಗೆ ಮಹಿಮೆ ತರುವಂತದ್ದಾಗಿರುತ್ತದೆ. The birth of Jesus is because of the one who created all heavens and the earth. ಈ ಒಂದು ಯೇಸು ಕ್ರಿಸ್ತನ ಜನ್ಮ ಅದು ಇಡೀ ವಿಶ್ವವನ್ನ ಸೃಷ್ಟಿಸಿರುವಂತ ಸೃಷ್ಟಿಕರ್ತನ ವಿಷಯದ ಕುರಿತು. The birth of Jesus is about the one who is seated on the highest heavenly places. ಈ ಒಂದು ಯೇಸು ಕ್ರಿಸ್ತನ ಜನ್ಮ ಅದು ಉನ್ನತವಾದ ಸಿಂಹಾಸನದ ಮೇಲೆ ಕೂತಿರುವ ಆತನ ವಿಷಯದ ಕುರಿತಾಗಿರುವಂತದ್ದು. It is not about a great building. It is not about a great religion. It is not about the great pastor. No, this is about glory to God in the highest. ಇದು ಯಾವುದೇ ರೀತಿಯಾಗಿರುವಂತ ಶ್ರೇಷ್ಠ ಕಟ್ಟಡದ ವಿಷಯದ ಕುರಿತಲ್ಲ, ಧರ್ಮದ ವಿಷಯದ ಕುರಿತಲ್ಲ, ವ್ಯಕ್ತಿಯ ವಿಷಯದ, ನಾಯಕರ ವಿಷಯದ ಕುರಿತಂತಲ್ಲ. ಇದು ಶ್ರೇಷ್ಠವಾಗಿರುವಂತಹ ಕರ್ತನು ದೇವರಾಗಿರುವ ಆತನ ವಿಷಯದ ಕುರಿತಾಗಿರುವ. This is about the King of Kings and the Lord of Lords. ಇದು ರಾಜಾದಿ ರಾಜನ, ಕರ್ತಾದಿ ಕರ್ತನ ವಿಷಯದ ಕುರಿತಾದದ್ದು. It is about the things that will glorify God and God alone. ಈ ಕಾರ್ಯವು ಜರುಗುವುದರ ನಿಮಿತ್ತವಾಗಿ, ಇದರ ನಿಮಿತ್ತ ದೇವರಿಗೆ ಮಾತ್ರ ಮಹಿಮೆ ಸಲ್ಲಿಸುವಂತದ್ದು. In Christ, ಕ್ರಿಸ್ತನಲ್ಲಿ, through Christ, ಕ್ರಿಸ್ತನ ಮೂಲಕ everything that will happen, ಎಲ್ಲ ಸಂಗತಿಗಳಾಗುವಂತದ್ದು, everything that will happen, ಏನೇನು ಸಂಗತಿಗಳು ಉಂಟಾಗುವಂತದ್ದು, everything that will happen
is about glorifying God, the creator of heaven and the earth. ಆ ಕ್ರಿಸ್ತನ ನಿಮಿತ್ತ ಏನೇನು ಆಗ್ತದೋ ಏನೇನು ಜರುಗ್ತದೋ ಅವೆಲ್ಲ ವಿಷಯಗಳ ನಿಮಿತ್ತ ಆ ದೇವರಿಗೆ ಮಹಿಮೆಯನ್ನು ಸಲ್ಲಲ್ಪಡುವಂತ ಕಾರ್ಯ It ಉಂಟಾಗ್ತದೆ. is not about the beautiful songs that we sing. ಓ ನಾವು ಹಾಡುವಂತ ಸುಂದರವಾದ ಹಾಡುಗಳು ಅದಲ್ಲರಿ. It is not about the music. ಅದು ಮ್ಯೂಸಿಕ್ ಅಲ್ಲ. It is not about the sweets that we eat or the new clothes that we wear. ನಾವು ತಿನ್ನುವಂತ ಸ್ವೀಟ್ಸ್ ಗಳಾಗ್ಲಿ ನಾವು ಧರಿಸುವಂತ ಬಟ್ಟೆಗಳಾಗ್ಲಿ ಅದು ಅಲ್ಲ. It is about glory to God in the highest. ಇದು ದೇವರ ಮೇಲಣ ಲೋಕದಲ್ಲಿ ದೇವರಿಗೆ ಇದು ಮಹಿಮೆ ಸಲ್ಲಿಸುವಂತದ್ದು. Hallelujah. Hallelujah. If you had come here with any other motive, please look at this message. The Bible is very clear. The birth of Jesus is not about you. The birth of Jesus is about glorifying God who is in the highest. ಬೇರೆ ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ನೀವು ಕೂತಿದ್ರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ಇದು ನಿನಗಾಗಿ ನನಗಾಗಿ ಅಂತಲ್ಲ, ಇದು ದೇವರ ಮಹಿಮೆಗಾಗಿ, ಪರಲೋಕದಲ್ಲಿರುವಂತ ದೇವರ ಮಹಿಮೆಗಾಗಿ ಜನ್ಮವಾಗಿರುವಂತದ್ದು. Hallelujah. 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 Everything that we do today, ನಾವು ಈ ದಿನ ಮಾಡುವಂತ ಪ್ರತಿ ಒಂದು ಸಂಗತಿಗಳು, everything that we do today, ನಾವು ಮಾಡುವಂತ ಪ್ರತಿ ಒಂದು ಸಂಗತಿ ದಿನ, everything that we do today, ಈ ದಿನ ನಾವು ಮಾಡುವಂತ ಪ್ರತಿ ಒಂದು ಸಂಗತಿಗಳು glory to God in the highest. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ತರುವಂತದ್ದಾಗಿರುತ್ತದೆ. Hallelujah. Glory to God in the highest. ಮೇಲಣ ಲೋಕದಲ್ಲಿರುವಂತ ದೇವರಿಗೆ ಅದು ಮಹಿಮೆ ಸಲ್ಲಿಸುವಂತದ್ದು. Hallelujah. Hallelujah. You know what? When that is taking place, ಆ ಸಂಗತಿ ಆ ಜರುಗುವಾಗ, when that is taking place, ಆ ಸಂಗತಿಗಳು ಜರುಗುವಂತ ಸಂದರ್ಭದಲ್ಲಿ, ಆ ಒಂದು ಕಾರ್ಯವು ಆಗುವಾಗ, when everything is done to glorify God in the highest place, ನಾವು ಮಾಡುವ ಎಲ್ಲ ಸಂಗತಿಗಳು ಅದು ದೇವರಿಗೆ ಮಹಿಮೆಯನ್ನು ಸಲ್ಲಿಸಲ್ಪಡುವಂತ ಕಾರ್ಯ ಉಂಟಾಗುವಾಗ, peace on earth, ಆ ಸಂದರ್ಭದಲ್ಲಿ ಸಮಾಧಾನ ಭೂಲೋಕದಲ್ಲಿ, peace on earth to men on whom his favor rests. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರವರಿಗೆ ಒಲಿಯುತ್ತಾನೆ. Peace on earth. ಭೂಲೋಕದಲ್ಲಿ ಸಮಾಧಾನ. Peace on earth. ಭೂಲೋಕದಲ್ಲಿ ಸಮಾಧಾನ. Now today peace means so many things to many people. ಸಮಾಧಾನ ಅಥವಾ ಶಾಂತಿ ಅಂತ ಹೇಳುವಾಗ ಈ ದಿನಗಳಲ್ಲಿ ಅನೇಕ ಜನರಿಗೆ ಅನೇಕ ವಿಧವಾಗಿರುವಂತ ಅರ್ಥ ಕೊಡ್ತದೆ. Peace based on different situations. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸಮಾಧಾನ, ಶಾಂತಿ. And most of these things are temporary. ಆ ಎಲ್ಲ ಸಂಗತಿಗಳು ಆಗಬಹುದು, ಬಟ್ ಅವೆಲ್ಲ ಕ್ಷಣಿಕ ಮಾತ್ರ, ಮತ್ತೆ ಹೋಗ್ಬಿಡ್ತವೆ. But the peace that this Prince of Peace is going to give, ಆ ಈ ಸಮಾಧಾನದ ಪ್ರಭು ಕೊಡುವಂತ ಒಂದು ಸಮಾಧಾನ, it is going to be personal. ಇದು ವೈಯಕ್ತಿಕವಾಗಿರುವಂತ, It is going to be a permanent kind of ಈ peace. ಸಂಗತಿ ನಿರಂತರವಾಗಿರುವಂತ ಸಮಾಧಾನ, ಶಾಂತಿ. It is peace between this sinful, self-obsessed human beings like you and me and peace with God. ಈ ಒಂದು ಪಾಪದಿಂದ ತುಂಬಿರುವಂತದ್ದು, ಸ್ವಾರ್ಥದಿಂದ ತುಂಬಿರುವಂತ ನಮ್ಮ ಜೀವನ ದೇವರೊಟ್ಟಿಗೆ ಸಮಾಧಾನಗೊಳ್ಳುವಂತ ರೀತಿಯೊಳಗೆ ನಡೆಯುವಂತ ಕಾರ್ಯ. Romans chapter 12 verse 18, Paul, when he writes to the Roman church, he says, if it is possible, as much as depends on you, live peaceably with everyone. ಅಲ್ಲಿ ರೋಮಾಪುರದ ಬರೆದ ಪತ್ರಿಕೆ 12:18 ನೋಡ್ತೇವೆ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. This is what it has become, at least in terms of peace with one another. ಅಟ್ಲೀಸ್ಟ್ ನಾವು ಈ ಒಂದು ವಿಧದಲ್ಲಿ ನಾವು ಒಬ್ಬರಿಗೊಬ್ಬರಾದ್ರೂ ಸಮಾಧಾನದಿಂದಿರುವಂತದ್ದು. In this area, ಈ ಒಂದು ಕ್ಷೇತ್ರದಲ್ಲಿ it is the word the Bible uses, if it is possible. ಸಾಧ್ಯವಾದ್ರೆ ಅಂತ ಬೈಬಲ್ ವಾಕ್ಯವನ್ನು ಉಪಯೋಗಿಸ್ತಾ ಇದೆ. Why? ಯಾಕೆ? Because we live a self-obsessed, egotistic life. ನಮ್ಮ ಜೀವನದಲ್ಲಿ ಹೆಂಗಿದ್ದೇವೆ ಅಂತಂದ್ರೆ ನಾವು ಸ್ವಾರ್ಥದಿಂದ ತುಂಬಿರುವಂತ, ಬಹಳ ಸ್ವಾಭಿಮಾನಿಗಳಂತೆ ವರ್ತಿಸುವಂತ ರೀತಿಯಾಗಿರುವಂತ ವ್ಯಕ್ತಿಗಳು ನಾವು. So as a result of which peace with one another is becoming difficult. ಈ ಒಂದು ರೀತಿಯ ಸ್ವಭಾವ ನಮ್ಮಲ್ಲಿ ಇರುವುದರಿಂದ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ನಾವು ಸಮಾಧಾನದಿರುವುದಕ್ಕಾಗಿ ನಮ್ಗೆ ಬಹಳ ಕಠಿಣವಾಗುವಂತ ಸನ್ನಿವೇಶ ಉಂಟಾಗ್ತದೆ. In terms of peace by our own effort is almost impossible. ನಮ್ಮ ಸಾಮರ್ಥ್ಯದಿಂದ ಇತರರೊಟ್ಟಿಗೆ ನಾವು ಸಮಾಧಾನದಿಂದ ಇರುವುದಕ್ಕಾಗಿ ಪ್ರಯತ್ನಿಸುವಾಗ ಇದು ಅಸಾಧ್ಯವಾಗಿ ಅನೇಕ ಸಾರಿ ಪರಿಗಣಿಸ್ತೇವೆ. We have to have first and foremost
peace with God. ನಾವು ಮೊದಲನೇದಾಗಿ ದೇವರೊಟ್ಟಿಗೆ ಸಮಾಧಾನದಿಂದಿರುವಂತದ್ದು ಬಹಳ ಮುಖ್ಯ. And then we have to have peace with ourselves. ಅದರ ನಂತರ ನಮ್ಮಷ್ಟಕ್ಕೆ ನಾವೇ ನಮ್ಮ ಒಳಗಡೆ ಸಮಾಧಾನ ಇರುವಂತದ್ದು ಬಹಳ ಮುಖ್ಯ. Peace within ourselves. ನಮ್ಮ ಒಳಗಡೆ ಆ ಸಮಾಧಾನ ಇರಬೇಕು. And then it is easy to have peace with one another. ಈ ಎರಡು ಸಂಗತಿಗಳು ನಮ್ಮಲ್ಲಿ ಇರುವುದಾಗಿದ್ದಲ್ಲಿ ಇನ್ನೊಬ್ಬರೊಟ್ಟಿಗೆ ನಾವು ಸಮಾಧಾನದಿರುವುದಕ್ಕೆ ನಮಗೆ ಸರಳವಾಗ್ತದೆ. Peace with God brings, a very important enablement that we will be able to live with peace with one another. ದೇವರೊಟ್ಟಿಗೆ ನಾವು ಸಮಾಧಾನದಿಂದ ಇರುವುದನ್ನು ನಾವು ಹೊಂದಿಕೊಳ್ಳುವಾಗ ನಾವು ಇನ್ನೊಬ್ಬರೊಟ್ಟಿಗೆ ಸಮಾಧಾನದಿಂದ ಇರುವುದಕ್ಕಾಗಿ ಅದು ಸಹಾಯ ಮಾಡ್ತದೆ. Do you know why? ಯಾಕೆ ಗೊತ್ತಾ ನಿಮ್ಗೆ? Peace with God brings the peace of God. ದೇವರೊಟ್ಟಿಗೆ ನಾವು ಸಮಾಧಾನ ಯಾವಾಗ ಹೊಂದ್ತೇವೋ ದೇವರ ಸಮಾಧಾನವನ್ನ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. Many do not have peace with God. ಅನೇಕ ಜನರಿಗೆ ದೇವರೊಟ್ಟಿಗೆ ಸಮಾಧಾನ ಇಲ್ಲ. No peace with God. ದೇವರೊಂದಿಗೆ ಸಮಾಧಾನ, ಸಂಬಂಧದಲ್ಲಿ ಸಮಾಧಾನ ಇಲ್ಲ. What is the problem? ಏನ್ ಸಮಸ್ಯೆ? We have problem in our past. We have problem in our present. We have problem with regard to our future. ನಮ್ಮ ಸಮಸ್ಯೆ ಇರುವಂತದ್ದೇನು? ಭೂತಕಾಲದಲ್ಲಿ ಸಮಸ್ಯೆ ಇದೆ, ವರ್ತಮಾನ ಕಾಲದಲ್ಲಿ ಸಮಸ್ಯೆ ಇದೆ, ಭವಿಷ್ಯತ್ತಿನ ವಿಷಯದ ಕುರಿತು ಸಮಸ್ಯೆ ಇದೆ. We are not able to have peace with God. ನಾವು ದೇವರೊಟ್ಟಿಗೆ ಸಮಾಧಾನವನ್ನದಿಂದ ಇರುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. Because we have problem with Him because of who we are and the way we have lived and what we are. ನಾವ್ ಏನಾಗಿದ್ದೇವೆ, ನಾವು ಹೆಂಗ್ ಜೀವಿಸಿದ್ದೇವೆ, ಇದರ ನಿಮಿತ್ತದಿಂದ ಏನ್ ಸಮಸ್ಯೆ ಆಗ್ತಾ ಇದೆ. ಆತನೊಟ್ಟಿಗೆ ದೇವರೊಟ್ಟಿಗೆ ಸಮಾಧಾನ ಇರುವುದಕ್ಕೆ ಸಾಧ್ಯ ಆಗ್ತಾ ಇದೆ. There is a breakdown between the relationship between God and man. ಮನುಷ್ಯನು ಮತ್ತು ದೇವರ ಮಧ್ಯದಲ್ಲಿ ಒಂದು ಬಿರುಕು ಉಂಟಾಗಿದೆ. ಅದು ಸಮಾಧಾನ ಇರುವುದಕ್ಕೆ ಬಿಡ್ತಾ ಇಲ್ಲ. And that problem is affecting our relationship with God. ಆ ಒಂದು ಸಮಸ್ಯೆ ನಿಮಿತ್ತ ದೇವರೊಂದಿಗೆ ಸಂಬಂಧದ ವಿಷಯದ ಕುರಿತು ಅದು ಸಮಸ್ಯೆ ಉದ್ಭವ ಮಾಡ್ತಾ ಇದೆ. And that is affecting our possibility of peace in our life. ನಮ್ಮ ಜೀವನದಲ್ಲಿ ಇದರ ನಿಮಿತ್ತ ನಮ್ಮ ಜೀವನದಲ್ಲಿ ಸಮಾಧಾನವನ್ನು ಹೊಂದುವುದಕ್ಕೆ ಅದು ಅಡ್ಡಿ ಆಗ್ತಾ ಇದೆ. We are not able to find peace or experience peace within ourselves. Most important because we are not able to have peace with God. ನಮ್ಮ ಒಳಗಡೆ ನಾವೇ ಸಮಾಧಾನ, ಶಾಂತಿಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂತಂದ್ರೆ ಆ ದೇವರೊಟ್ಟಿಗಿರುವಂತಹ ಸಮಾಧಾನವನ್ನ ನಾವು ಹೊಂದದೇ ಇರುವುದರಿಂದ ಈ ರೀತಿ ಸ್ಥಿತಿ ಉಂಟಾಗಿದೆ. Is that many of our lives and situation today? ಈ ರೀತಿಯಾಗಿರುವಂತಹ ಸನ್ನಿವೇಶ, ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಇವೇನಾ? You have come to the right place. ನೀವು ಹಾಗಿದ್ದಲ್ಲಿ ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ. Because the announcement that the angels made at the birth of Jesus. ಅಲ್ಲಿ ಯೇಸು ಕ್ರಿಸ್ತನ ಒಂದು ಆ ಜನನದ ವಿಷಯದ ಕುರಿತಾಗಿರುವಂತಹ ಸುದ್ದಿಯನ್ನ ಸಾರುವಂತ ಸಂದರ್ಭದಲ್ಲಿ ದೇವದೂತರು They made it very clear. ಅವರು ಸ್ಪಷ್ಟವಾಗಿ ಇದನ್ನ ಹೇಳಿದ್ರು. Peace on earth. ಭೂಲೋಕದಲ್ಲಿ ಸಮಾಧಾನ. Peace on earth. ಭೂಲೋಕದಲ್ಲಿ ಸಮಾಧಾನ. On whom God's favor rests. ಅಲ್ಲಿ ಅವರ ಮೇಲೆ ದೇವರು ಒಲಿಯುತ್ತಾನೆ ಅಂತ ವಾಕ್ಯ ಹೇಳ್ತದೆ. On whom God's favor rests. ಯಾರ ಮೇಲೆ ದೇವರು ಒಲಿತಾನೋ there is peace in your life. ಅಲ್ಲಿ ಸಮಾಧಾನ ನಿಮ್ಮ ಜೀವನದಲ್ಲಿ. But then how do I find favor from God? ಹೇಗೆ ನಾನು ಆ ದೇವರ ದಯೆಯನ್ನ, ಆ ಒಂದು ಒಲಿವಿಕೆಯನ್ನು ನಾನು ಹೊಂದಿಕೊಳ್ಳಿಕ್ಕೆ ಸಾಧ್ಯ? The number one and the most important deterrent that affects our relationship with God is the problem of sin. ಮೊದಲನೇದಾಗಿ ದೇವರೊಟ್ಟಿಗಿರುವಂತಹ ಸಮಾಧಾನವನ್ನು ಹೊಂದದಂತೆ ಅಡ್ಡಿ ಮಾಡುವಂತದ್ದು ಮೊದಲನೇ ಸಂಗತಿ ಏನಂತಂದ್ರೆ ಅದು ಪಾಪ. Jesus Christ, ಯೇಸು ಸ್ವಾಮಿ loved you so much. ಆತನು ಬಹಳವಾಗಿ ನಿಮ್ಮನ್ನು ಪ್ರೀತಿಸಿ He took the punishment of your sin and my sin on the cross of Calvary. ನಿನ್ನ ಪಾಪ ನನ್ನ ಪಾಪವನ್ನು ಹೊತ್ತುಕೊಂಡು ಆ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಹೊತ್ತುಕೊಂಡು your sin, my sin, he took it on the cross and died for us on that Calvary. ನಿನ್ನ ಪಾಪ ನನ್ನ ಪಾಪವನ್ನು ಹೊತ್ತುಕೊಂಡು ಆ ಕಲ್ವಾರಿ ಕ್ರೂಜೆಯಲ್ಲಿ ಆತ ನಮಗೋಸ್ಕರ ಪ್ರಾಣ ಕೊಟ್ಟನು. So if we are seated here and if we look back to our life and all our failures come to our mind, ನಾವು ಇಲ್ಲಿ ಕೂತುಕೊಂಡು ನಾವು ಯೋಚಿಸುವುದಾಗಿದ್ದಲ್ಲಿ ನಮ್ಮ ಎಲ್ಲ ಸೋಲುಗಳು ವಿಚಾರಗಳ ಉಪಾಧಿಯಲ್ಲಿ ನಮಗೆ ಬರುವುದಾಗಿದ್ದಲ್ಲಿ, remember in Psalm 103 verse 12, ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಡಿ. ಕೀರ್ತನೆ 103:12 ವಚನ. As far as the east is from the west, so far he has removed our transgressions from us.
ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳಿಂದ ನಮ್ಮನ್ನ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. God is interested to cleanse our lives. ದೇವರು ನಮ್ಮ ಜೀವಿತವನ್ನ ಶುದ್ಧಿಸುವುದಕ್ಕಾಗಿ And that ಅಪೇಕ್ಷಿಸುತ್ತಾನೆ. is the very purpose Jesus came to cleanse us from all sin and unrighteousness. ಆ ಒಂದು ಉದ್ದೇಶದಿಂದಲೇ ಆತನು ನಮ್ಮ ಎಲ್ಲಾ ರೀತಿಯ ಪಾಪಗಳನ್ನು ಶುದ್ಧೀಕರಿಸಿ ನಮ್ಮನ್ನ ನೀತಿವಂತರಾಗಿ So ಮಾಡುವುದಕ್ಕಾಗಿ when you look back into your life, ನಿಮ್ಮ ಜೀವನವನ್ನ ಹಿಂದ್ಗಡೆ ತಿರುಗಿ ನೀವು ನೋಡಿಕೊಳ್ಳುವಾಗ if the problem of sin, the mistakes that you made, the sinful activities that you involved, if they are the things that are taking away your peace, ನೀವು ಮಾಡಿರುವಂತ ತಪ್ಪುಗಳು, ನೀವು ಮಾಡಿರುವಂತ ಪಾಪದ ಸಂಗತಿಗಳು, ನೀವು ಮಾಡಿರುವಂತ ಸೋಲಿನ ವಿಷಯದ ನಿಮಿತ್ತದಿಂದ ನಿಮ್ಮ ಒಂದು ಸಮಾಧಾನವನ್ನ ಅವು ಕಿತ್ತುಕೊಳ್ತಾ ಇದ್ರೆ, the sins of your past life, ನಿನ್ನ ಜೀವನದ ಕಳೆದು ಹೋದಂತ ಜೀವನದಲ್ಲಿ ಆಗಿರುವಂತ ಪಾಪಗಳು, if they are taking away your ನಿನ್ನ peace, ಸಮಾಧಾನವನ್ನ ಅದು ಕಿತ್ತುಕೊಳ್ತಾ ಇದ್ರೆ, come to Jesus. ಯೇಸುವಿನ ಬಳಿ ಬಾ. As far as the east is from the west, so far he has removed our transgressions from us. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನ ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ. Each one of our lives. ಇಲ್ಲಿರುವಂತ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನ. In Isaiah chapter 1 verse 18. ಯೆಶಾಯನ ಪುಸ್ತಕ 1:18 ನಾವು ನೋಡ್ತೇವೆ. Come now and let us reason together, says the Lord. Though your sins are like scarlet, they will be as white as snow. Though they are as red as crimson, they will be like wool. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದ ಹಾಗೆ ಬಿಳುಪಾಗುವವು, ಕಿರಿ ಮಂಜಿ ಬಣ್ಣವಾಗಿದ್ರು ಉಣ್ಣೆಯಂತೆ ಬೆಳಗಾಗುವವು. Jesus gives us this possibility of dealing with our past and possessing peace through him. ಇಲ್ಲಿ ಯೇಸು ಸ್ವಾಮಿ ಸಾಧ್ಯತೆಯನ್ನು ಕೊಡ್ತಾ ಇದ್ದಾನೆ. ನಮ್ಮ ಒಂದು ಗತಿಸಿ ಹೋಗಿರುವಂತ ಭೂತಕಾಲದ ಪಾಪದೊಟ್ಟಿಗೆ ನಾವು ಬಗೆಹರಿಸಿಕೊಳ್ಳುವುದ್ರ ಮೂಲಕ ಆ ಸಮಾಧಾನವನ್ನ ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆಯನ್ನು ತೋರಿಸ್ತಾ ಇದ್ದಾನೆ. There was a paralyzed man who was brought in front of Jesus. ಪಾರ್ಶ್ವವಾಯು ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ಯೇಸುವಿನ ಬಳಿ ಕರೆದುಕೊಂಡು ಬರ್ತಾರೆ. ಅಲ್ಲಿ Their friends carried him and brought him to Jesus. ಆತನ ಸ್ನೇಹಿತರು ಆತನ ಹೊತ್ತುಕೊಂಡು ಆತನ ಬಳಿ ಕರ್ಕೊಂಡು ಬರ್ತಾರೆ. You know, people thought that he is sick because of a disease. ಜನರು ಯೋಚಿಸ್ತಾರೆ ಆತನಿಗಿರುವಂತ ರೋಗದ ನಿಮಿತ್ತ ಈ ರೀತಿ ಪರಿಸ್ಥಿತಿ or maybe weakness. ಬಲಹೀನತೆ ನಿಮಿತ್ತ ಹೀಗಾಗಿದೆ. So many 101 reasons. 101 ಸಂಗತಿಗಳು ಆತನಲ್ಲಿ ಇರಬಹುದು ಅಂತ ಯೋಚಿಸಿದ್ರು. But when he was brought before Jesus as a sick man who is paralyzed and lying in front of Jesus, ಪಾರ್ಶ್ವವಾಯು ರೋಗಿಯಾಗಿ ರೋಗದಲ್ಲಿರುವಂತವನು ಆತನನ್ನ ಯೇಸುವಿನ ಬಳಿ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ Jesus says, son, your sins are forgiven. ಯೇಸು ಸ್ವಾಮಿ ಮೊದಲೇ ಮಾತು ಹೇಳ್ತಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Dear friends, many of us here, ಈ ಪ್ರಿಯ ಸ್ನೇಹಿತರೆ, ಅನೇಕರು ನೀವು ಇಲ್ಲಿದ್ದೀರಿ. you and possibly you are in a paralyzed situation. ನಿಮ್ಮ ಜೀವನದಲ್ಲಿ ಆ ಪಾರ್ಶ್ವವಾಯು ರೋಗದಂತೆ ನಿಮ್ಮ ಜೀವನದಲ್ಲಿ ಇರಬಹುದು. You don't know, as you think about your past, you become paralyzed. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹಿಂದಿನ ಒಂದು ಭೂತಕಾಲ ಆ ಗಡದ ಸಂಗತಿಗಳನ್ನು ನೋಡಿದ್ರ ನಿಮಿತ್ತ ಯೋಚಿಸಿದ್ರ ನಿಮಿತ್ತ ನೀವು ಪಾರ್ಶ್ವವಾಯು ಆಗಿದ್ದೀರಿ ಅನ್ನುವಂತ ರೀತಿಯಾಗಿ ಅನಿಸ್ತಾ ಇರ್ಬೋದು. But come to Jesus. ಆದ್ರೆ ಯೇಸುವಿನ ಬಳಿ ಬರ್ರಿ. He will forgive your sins. ನಿನ್ನ ಪಾಪಗಳನ್ನು ಆತನು ಕ್ಷಮಿಸ್ತಾನೆ. And he will give you peace. ನಿನಗೆ ಆತನು ಸಮಾಧಾನ. Hallelujah. 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 There is another challenge that many of us face as well. ಇನ್ನೊಂದು ಸವಾಲು ಅನೇಕರು ನಾವು ಎದುರಿಸ್ತೇವೆ. We don't have peace now. ಈಗ ನಮ್ಮಲ್ಲಿ ಸಮಾಧಾನ ಇಲ್ಲ. In John chapter 14 and verse 27, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ, Jesus says, ಯೇಸು ಸ್ವಾಮಿ ಹೇಳ್ತಾನೆ, peace I live with you, my peace I give to you. ಶಾಂತಿಯನ್ನ ನಿಮ್ಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನ ನಿಮ್ಗೆ ಕೊಡುತ್ತೇನೆ. I do not give to you as the world gives. ಲೋಕವು ಕೊಡುವ ರೀತಿಯಿಂದ ನಾನು ನಿಮ್ಗೆ ಕೊಡುವುದಿಲ್ಲ. Do not let your heart be troubled, do not let it be afraid. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. Dear friends, notice this peace is a gift. ಇಲ್ಲಿ ಗಮನಿಸ್ರಿ ಸ್ನೇಹಿತರೆ, ಇಲ್ಲಿ ಸಮಾಧಾನ ಅಥವಾ ಶಾಂತಿ ಅಂತ ಹೇಳುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಗಿಫ್ಟ್ ಇದ್ದಂತೆ. This is not
the peace that the world can give. ಇದು ಸಮಾಧಾನ ಇಲ್ಲಿ ಹೇಳ್ತಾ ಇರುವಂತದ್ದು, ಇದು ಲೋಕ ಕೊಡುವಂತ ಸಮಾಧಾನ ಇದು ಅಲ್ಲ. The world offers us all temporary different kinds of peace. ಬೇರೆ ಬೇರೆ ಶಾಂತಿ ಸಮಾಧಾನವನ್ನ ಲೋಕ ನಮಗೆ ಕೊಡುವುದಕ್ಕೆ ಪ್ರಯತ್ನಿಸಬಹುದು, ಕೊಡಬಹುದು. That is not the peace which the angels told, peace on earth. No, that is not that peace. This is peace from God, sent from heaven above. ಇದು ಲೋಕ ಕೊಡುವ ರೀತಿಯಾಗಿರುವಂತ ಶಾಂತಿ ಸಮಾಧಾನದ ಕುರಿತು ಆಗಿರುವಂತದ್ದು ಪರಲೋಕ ಹೇಳಲಿಲ್ಲ. ಇದು ನಮ್ಮಲ್ಲಿ ಕೊಡುವಂತ ಶಾಂತಿ ಸಮಾಧಾನದ ಕುರಿತು ಪರಲೋಕ ಹೇಳ್ತಾ ಇರುವಂತದ್ದು. This is the peace that Jesus will give you now. ಈ ಒಂದು ಸಮಾಧಾನ ಶಾಂತಿಯನ್ನ ಯೇಸು ಕೊಡುವ ಆತನಾಗಿದ್ದಾನೆ ಇಲ್ಲಿ. This peace is not about absence of problems. ಸಮಸ್ಯೆಗಳೇ ನಮ್ಮ ಜೀವನದಲ್ಲಿ ಇಲ್ಲದಿರುವಂತೆ ಮಾಡುವುದರ ನಿಮಿತ್ತ ಸಮಾಧಾನ ಕೊಡುವುದಿದಲ್ಲ. This is not about absence of pain and suffering and problems. ಕಷ್ಟಗಳು ನೋವುಗಳು ಜೀವನದಲ್ಲಿನೇ ಇಲ್ಲ ಅಂತ ಹೇಳಿ ತೆಗೆದು ಹಾಕಿ ಕೊಡುವಂತ ಸಮಾಧಾನ ಇದಲ್ಲ. But then this is a peace amidst all those kind of things. The peace that passeth all understanding. The peace that Jesus said the world can never give this peace. ಈ ವಿಧವಾಗಿರುವಂತ ಸನ್ನಿವೇಶವಿರುವಾಗಲೂ ಸಹ ಲೋಕವು ಕೊಡಲಾಗ ರೀತಿಯಾಗಿರುವಂತಹ ಶಾಂತಿ ಸಮಾಧಾನವನ್ನ ನಾನು ಕೊಡ್ತೇನೆ ಅಂತ ವಾಕ್ಯ ಹೇಳ್ತಾ ಇದೆ. This peace is available to you. Jesus gives us above all our suffering, above all our pain, above all the trials. We can find this peace. ಈ ಕೊಡ್ತಾ ಇರುವಂತ ಶಾಂತಿ ಸಮಾಧಾನವನ್ನ ಕ್ರಿಸ್ತನಲ್ಲಿ ಕೊಡ್ತಾ ಇರುವಾಗ ನಮ್ಮ ನೋವುಗಳಿಗಿಂತ ಮೇಲಾಗಿರುವಂತದ್ದು, ಕಷ್ಟಗಳಿಗಿಂತ ಮೇಲಾಗಿರುವಂತದ್ದು, ಇವೆಲ್ಲವುಗಳಿಗಿಂತ ಉನ್ನತವಾದಂತ ಸಮಾಧಾನ ಶಾಂತಿಯನ್ನ ಆತ ನಮಗೆ ಒದಗಿಸಿ ಕೊಡ್ತಾ This ಇದ್ದಾನೆ. peace is found in Jesus. ಈ ಒಂದು ಸಮಾಧಾನ ಕ್ರಿಸ್ತನನ್ನ ಕಂಡುಕೊಳ್ಳುವುದರ ನಿಮಿತ್ತವೇ. You know, when their boat got stuck in a storm, ನಿಮಗೆ ಗೊತ್ತಿದೆ ಆ ಒಂದು ಬಿರುಗಾಳಿಯಲ್ಲಿ ಆ ಒಂದು ಹಡಗು ಸಿಕ್ಕಿಕೊಂಡಿರುವಂತ ಸ್ಥಿತಿಯಲ್ಲಿ, you know, the disciples were panicking. ಅಲ್ಲಿರುವಂತ ಶಿಷ್ಯರು ಬಹಳ ಗಲಿಬಿಲಿ ಭಯಗ್ರಸ್ತರಾಗಿದ್ದಾರೆ. They were panicking. ಅವರು ಬಹಳ ಭಯಗ್ರಸ್ತದಿಂದ, Oh, we are going to die. ನಾವೀಗ ಸತ್ತು ಹೋಗ್ತೇವೆ, We are going to sink. ನಾವು ಮುಳುಗಿ ಹೋಗ್ತೇವೆ. But then the peace that Jesus had was, ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಇರುವಂತಹ ಸಮಾಧಾನ ಶಾಂತಿ ಹೇಳುವಾಗ ಯೇಸು ಸ್ವಾಮಿ ಇರುವಂತದ್ದು, the peace that Jesus had. ಯೇಸು ಸ್ವಾಮಿಯಲ್ಲಿ ಇರುವಂತಹ ಸಮಾಧಾನ ಅಲ್ಲಿ ನಾವು ಗಮನಿಸ್ತೇವೆ. You remember what was Jesus doing in the boat? ನಿಮ್ಗೆ ಗೊತ್ತಿದೆಯಾ ಆ ಒಂದು ಹಡಗಿನಲ್ಲಿ ಯೇಸು ಏನ್ ಮಾಡ್ತಾ ಇದ್ದ ಅಂತ ಹೇಳಿ? A boat which was stuck in a storm. What was Jesus doing? ಆ ಬಿರುಗಾಳಿಯಲ್ಲಿ ಆ ಒಂದು ಹಡಗು ಸಿಕ್ಕಿಕೊಂಡಿರುವಂತ ಸ್ಥಿತಿಯಲ್ಲಿದೆ. ಅಂತ ಸಂದರ್ಭದಲ್ಲಿ ಯೇಸು ಏನ್ ಮಾಡ್ತಾ ಇದ್ದ? What was Jesus doing? ಯೇಸು ಏನ್ ಮಾಡ್ತಾ ಇದ್ದ? What was Jesus doing? ಯೇಸು ಏನ್ ಮಾಡ್ತಾ ಇದ್ದ? In the middle of a storm. ಈ ಬಿರುಗಾಳಿಯ ಮಧ್ಯದಲ್ಲಿ What was Jesus doing? ಯೇಸು ಏನ್ ಮಾಡ್ತಾ ಇದ್ದಾನೆ? Do you want to do that in the middle of your storms? ನಿಮ್ಮ ಬಿರುಗಾಳಿಯ ಮಧ್ಯದಲ್ಲಿ ನೀವು ಅದನ್ನು ಮಾಡಲು ಬಯಸ್ತೀರೋ? How many of you want to have a sound sleep in the middle of a storm? ಎಷ್ಟು ಜನ ಬಯಸ್ತೀರಿ ಇಂಥ ಬಿರುಗಾಳಿದಲ್ಲಿ ನಾನು ಸುಖಕರವಾದ ನಿದ್ದೆಯನ್ನು ಮಾಡಲು ಬಯಸ್ತೇನೆ ಅಂತ ಹೇಳುವಂತವ್ರು ಎಷ್ಟು ಜನ Wow, ಇದ್ದೀರಿ? hallelujah. 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 You know what? Jesus will give you that peace, the peace that will help you sleep amidst the storm. ಯೇಸು ಸ್ವಾಮಿ ಅಂತ ರೀತಿಯ ಶಾಂತಿ ಸಮಾಧಾನವನ್ನು ಕೊಡ್ತಾನೆ. ಈ ಸಮಾಧಾನ ಶಾಂತಿ ನಿಮ್ಮನ್ನ ಅಂತ ಬಿರುಗಾಳಿಯಲ್ಲಿಯೂ ಬಹಳ ಉತ್ತಮವಾಗಿ ಮಲಗುವುದಕ್ಕೆ ಸಹಾಯ ಮಾಡ್ತದೆ. Peace on earth means this peace. ಭೂಲೋಕದಲ್ಲಿ ಸಮಾಧಾನ ಅಂತಂದ್ರೆ ಈ ಸಮಾಧಾನ ಶಾಂತಿ ರೀ. And then there is another thing that will take away our peace. ಇನ್ನೊಂದು ಸಂಗತಿ ಇದೆ, ನಮ್ಮಲ್ಲಿರುವಂತ ಶಾಂತಿ ಸಮಾಧಾನವನ್ನು ಕಿತ್ಕೊಳ್ಳುವಂತದ್ದು. You know, the anxiety that we have about future. ಒಂದು ಭವಿಷ್ಯತ್ತಿನ ವಿಷಯದ ಕುರಿತಾಗಿರುವಂತ ಚಿಂತೆ ಗಲಿಬಿಲಿ. You know, as we look at our future, ನಮ್ಮ ಭವಿಷ್ಯತ್ತನ್ನ ನಾವು ನೋಡುವಾಗ, as we look at our financial background, ನಮ್ಮ ಹಣಕಾಸಿನ ಹಿನ್ನೆಲೆಯನ್ನ ನಾವು as we ನೋಡಿಕೊಳ್ಳುವಾಗ, look at our children, ನಮ್ಮ ಮಕ್ಕಳ ಬಗ್ಗೆ ನೋಡುವಾಗ, as we look at our ನಮ್ಮ business, ಬಿಸ್ನೆಸ್ ಅನ್ನು ಗಮನಿಸುವಾಗ, many of us, you know, are troubled and are worried when we look at the future. ಭವಿಷ್ಯತ್ತನ್ನ ನೋಡುವಾಗ ಅನೇಕ ಸಾರಿ ನಾವು ಭಯಗ್ರಸ್ತರಾಗ್ತೇವೆ, ಗಲಿಬಿಲಿಗೊಳ್ತೇವೆ. You know, realize this, the world has not much changed, you know, from the time of Jesus in terms of challenges that we face. ಓ ಯೇಸು ಸ್ವಾಮಿಯ ಸಮಯದಲ್ಲಿ ಎದುರಿಸ್ತಾ ಇರುವಂತ ಸವಾಲುಗಳ ವಿಷಯದ ಕುರಿತು ನೋಡುವುದಾಗಿದ್ದಲ್ಲಿ ಈಗಲೂ ಸರ್ ಲೋಕ ಏನು ಬದಲಾಗಿಲ್ಲ. Some people trust in the political systems. ಕೆಲವೊಬ್ಬರು ರಾಜಕೀಯ ಒಂದು ಸಿಸ್ಟಮ್ ಮೇಲೆ ಆತ್ಕೊಳ್ತಾರೆ.
That is what is going to help us live in prosperity and happiness and peace. ಉತ್ತಮ ರಾಜಕೀಯತ್ವ ಇರುವುದಾಗಿದ್ದಲ್ಲಿ ಸಮಾಧಾನ ಶಾಂತಿ ಸಮೃದ್ಧಿ ನಮ್ಮಲ್ಲಿ ಒದಗಿ ಬರ್ತದೆ ಅಂತ ಯೋಚಿಸ್ತಾರೆ. Dear friends, as we look to the future, ಪ್ರಿಯ ಸ್ನೇಹಿತರೆ, ನಾವು ಭವಿಷ್ಯತ್ತನ್ನ ಮುಂದ್ಗಡೆ ನೋಡುವಾಗ in John chapter 16 verse 33, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ, this is what Jesus told. ಯೇಸು ಇದನ್ನು ಹೇಳ್ತಾನೆ, These things I have told you so that you might have peace. In the world you will have tribulation, but take courage, I have overcome the world. ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದುವವರಾಗಬೇಕೆಂದು ಇದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. In the world you will have tribulation. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. If you are thinking that in the future, as per this political systems, in the world administrative systems, there is going to be a good thing happening, I am really sorry. The Bible says tribulation, trouble is going to come more and more and more and more. ಓ ರಾಜಕೀಯ ವ್ಯವಸ್ಥೆ, ಉತ್ತಮವಾದ ವ್ಯವಸ್ಥೆ ಇವೆಲ್ಲ ಇರುವುದರಿಂದಾಗಿ ನಮಗೆ ಉತ್ತಮವಾದದ್ದು ದೊರಕ್ತದೆ, ಸಮೃದ್ಧಿ ಇರ್ತದೆ ಅಂತ ನೀವು ಯೋಚಿಸ್ತಾ ಇದ್ರೆ, ವಾಕ್ಯ ಎಲ್ಲ ಹೇಳ್ತದೆ ಲೋಕದಲ್ಲಿ ಇನ್ನು ಹೆಚ್ಚು ಹೆಚ್ಚು ಸಂಕಟ ಉಂಟು. So if there is trouble in the future, ಓ ಭವಿಷ್ಯತ್ತಿಗೆ ಸಂಬಂಧಪಟ್ಟಂತೆ ನೋಡುವಾಗ ಈ ರೀತಿ ಸಂಕಟ ಸಮಸ್ಯೆಗಳು ಇರುವುದನ್ನು ಗಮನಿಸುವಾಗ what did Jesus say? ಯೇಸು ಅಂತ ಸಂದರ್ಭದಲ್ಲಿ ಏನು ಹೇಳ್ತಾನೆ? You will have peace. ನಿಮ್ಮಲ್ಲಿ ಸಮಾಧಾನ ಇರ್ತದೆ. Jesus with you, ಯೇಸು ಸ್ವಾಮಿ ನಿನ್ನೊಟ್ಟಿಗಿದ್ದಾನೋ, Jesus in you, ಯೇಸು ಸ್ವಾಮಿ ನಿನ್ನ ಒಳಗಡೆ ಇರುವಾಗ, Jesus for you. ಯೇಸು ಸ್ವಾಮಿ ನಿನಗೋಸ್ಕರ ಆತನು So you will have peace in the future. ಹಾಗಿದ್ದಲ್ಲಿ ನಿನ್ನ ಜೀವನದ ಭವಿಷ್ಯತ್ತಿನಲ್ಲಿ ನಿನಗೆ ಸಮಾಧಾನ ಇದ್ದೇ ಇರ್ತದೆ. Remember Isaiah chapter 9 verse 7. ಯೆಶಾಯನ ಪುಸ್ತಕ 9:7 ಗಮನಿಸ್ರಿ. Isaiah prophesied this ಯೆಶಾಯನು ಇದನ್ನ ಪ್ರವಾದಿಸಿ ಹೇಳ್ತಾ ಇದ್ದಾನೆ about the birth of Jesus, ಯೇಸು ಕ್ರಿಸ್ತನ ಜನ್ಮದ ವಿಷಯದ ಕುರಿತು of ತಿಳಿಸ್ತಾ the ಇದ್ದಾನೆ. things that are possible through Jesus. Things that are possible through Jesus. ಕ್ರಿಸ್ತನ ನಿಮಿತ್ತ ಸಾಧ್ಯವಾಗುವಂತ ಸಂಗತಿಗಳ ವಿಷಯದ ಕುರಿತು ಆತನು ತಿಳಿಸ್ತಾ The ಇದ್ದಾನೆ. Bible says, ಬೈಬಲ್ ಹೇಳ್ತದೆ, of the increase of his government and peace there will be no end. ಅಲ್ಲಿ ನಾವು ನೋಡ್ತೇವೆ ಆತನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿ ಆಗುವುದು, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನ ಇರುವುದು, ಆತನ ರಾಜ್ಯಕ್ಕೆ ಅಂತ್ಯ ಇಲ್ಲ. On the throne of David and over his kingdom to order it and establish it with justice and righteousness from that time and forever. The zeal of the Lord of hosts will accomplish this. 7ನೇ ವಚನ ನಾವು ನೋಡುವಾಗ ಪೂರ್ತಿಯಾಗಿ ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನ ಇರುವುದು, ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. Peace, there will be no end. ಸಮಾಧಾನ ಅಂತ ಹೇಳುವಾಗ, ಶಾಂತಿ ಹೇಳುವಾಗ ಅದಕ್ಕೆ ಅಂತ್ಯವೇ ಇಲ್ಲ. That is the peace that we are going to get. ಅದೇ ನಿಜವಾದ ಸಮಾಧಾನ ಶಾಂತಿ, ಅದನ್ನ ನಾವು ಹೊಂದುವರಾಗಿದ್ದೇವೆ. And when his kingdom ಯಾವಾಗ ಆತನ ರಾಜ್ಯ will be established, ಅದು ಸ್ಥಾಪಿಸಲ್ಪಡ್ತದೋ, justice and righteousness will rule. ನೀತಿ ನ್ಯಾಯ ಆ ಸಮಯದಲ್ಲಿ ಆಡಳಿತವನ್ನು ಮಾಡ್ಲಿಕ್ಕೆ So ಆರಂಭಿಸ್ತೇವೆ. when we look to the future, ನಾವು ಯಾವಾಗ ಭವಿಷ್ಯತ್ತನ್ನ ನೋಡ್ಲಿಕ್ಕೆ ಆರಂಭಿಸ್ತೇವೋ, dear friends, ಇದನ್ನ ಸ್ನೇಹಿತರೆ, in the world there may not be any hope. ಲೋಕವನ್ನ ನೋಡುವಾಗ ಯಾವುದೇ ನಿರೀಕ್ಷೆ ನಮಗೆ ಕಂಡು ಬರೋದಿಲ್ಲ. But when we look at Jesus, ಯೇಸುವನ್ನ ನೋಡುವಾಗ, the Prince of Peace, ಸಮಾಧಾನದ ಪ್ರಭು, the Prince of Peace, ಸಮಾಧಾನದ ಪ್ರಭು, the angels announced about his birth that peace on earth. ಓ ದೇವದೂತರು ಇದನ್ನು ಪ್ರಕಟಿಸಿ ಹೇಳಿದ್ರು, ಭೂಲೋಕದಲ್ಲಿ ಸಮಾಧಾನ. That peace is waiting for us. Righteousness is waiting for us. Justice is waiting for us in the future. ಭವಿಷ್ಯತ್ತಿನಲ್ಲಿ ಆ ಸಮಾಧಾನ, ಆ ಒಂದು ನೀತಿ ನ್ಯಾಯದ ಸಂಗತಿ, ಆ ರೀತಿಯಾಗಿರುವಂತ ನಿರೀಕ್ಷೆ ನಮಗೋಸ್ಕರ ಕಾಯ್ತಾ ಇದೆ. Please remember, we are not thinking about heaven. ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ರಿ, ನಾವು ಪರಲೋಕದ ಬಗ್ಗೆ ಯೋಚಿಸ್ತಾ ಇಲ್ಲ. We are thinking about peace on earth. ನಾವು ಯೋಚಿಸ್ತಾ ಇರುವುದು ಭೂಲೋಕದಲ್ಲಿ ಸಮಾಧಾನದ ವಿಷಯದ ಕುರಿತು.
peace on earth. ಭೂಲೋಕದಲ್ಲಿ ಸಮಾಧಾನ. When this king will come to rule with righteousness and justice, ನೀತಿಯಿಂದ ನ್ಯಾಯದಿಂದ ಈ ರಾಜ್ಯನು ಬಂದು ಆಡಳಿತವನ್ನ ಯಾವಾಗ ಮಾಡ್ತಾನೋ, there will be peace and righteousness and justice to all of us. ಆ ಸಂದರ್ಭದಲ್ಲಿ ಎಲ್ಲ ಒಂದು ರೀತಿಯಾಗಿರುವಂತಹ ಶಾಂತಿ, ಸಮಾಧಾನ, ನೀತಿ, ನ್ಯಾಯಗಳು ಆ ಒಂದು ಕಾರ್ಯವು ಉಂಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ. We are all praying for almost 2000 years. 2000 ವರ್ಷಗಳಿಂದ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. In the Lord's prayer, ಓ ಕರ್ತನ ಪ್ರಾರ್ಥನೆಯಲ್ಲಿ we are praying this prayer. ನಾವು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸ್ತಾ ಇದ್ದೇವೆ. No, we are not praying thy kingdom be there and I will come to thy kingdom. ಅಲ್ಲಿ ಹೇಳೋದಲ್ಲಿ ನಿನ್ನ ರಾಜ್ಯ ಅಲ್ಲೇ ಇರಲಿ ಸ್ವಾಮಿ, ನಾನು ನಿನ್ನ ರಾಜ್ಯಕ್ಕೆ ಮೇಲ್ಗಡೆ ಬರ್ತೇನೆ ಅಲ್ಲ. We don't pray that. ಆ ರೀತಿ ಪ್ರಾರ್ಥಿಸೋದಿಲ್ಲ ನಾವು. What do we pray? ನಾವೇನ್ ಪ್ರಾರ್ಥಿಸ್ತೇವೆ? Thy kingdom, ನಿನ್ನ ರಾಜ್ಯ, the kingdom of peace, ಸಮಾಧಾನದ ರಾಜ್ಯ, the kingdom of ಓ righteousness, ನೀತಿಯ ರಾಜ್ಯ, the kingdom of justice, ಓ ನೀತಿ ನ್ಯಾಯದ ರಾಜ್ಯ, that kingdom ಆ ರಾಜ್ಯ come ಬರ್ಲಿ, on earth. ಭೂಲೋಕದಲ್ಲಿ ಬರ್ಲಿ. Thy kingdom come on earth. ಆ ಒಂದು ರಾಜ್ಯ ಭೂಲೋಕಕ್ಕೆ ಬರ್ಲಿ. That is our prayer. ಅದು ನಮ್ಮ ಪ್ರಾರ್ಥನೆ. That is our prayer. ಅದು ನಮ್ಮ ಪ್ರಾರ್ಥನೆ. And that will happen very, very soon. ಆ ಸಂಗತಿ ಅತಿ ಬೇಗನೆ ಆಗ್ಲಿಕ್ಕಿದೆ. Hallelujah. Hallelujah. The King of Kings is going to come down to this planet earth and rule with peace, righteousness and justice. ರಾಜಾದಿ ರಾಜನು ಕರ್ತಾದಿ ಕರ್ತನು ಬರ್ಲಿಕ್ಕಿದ್ದಾನೆ. ಬಂದು ಆತನ ನೀತಿ ನ್ಯಾಯದಿಂದ ಈ ರಾಜ್ಯವನ್ನ ಭೂಲೋಕವನ್ನ ಆತನ ಆಳ್ಲಿಕ್ಕಿದ್ದಾನೆ. Hallelujah. Hallelujah. So when we think about the future, ಓ ಯಾವಾಗ ನಮ್ಮ ಭವಿಷ್ಯತ್ತಿನ ಬಗ್ಗೆ ಯೋಚಿಸ್ತೇವೋ, we don't find hope in the political systems. We don't find hope in any other things that the world thinks that this is going to become better. ಓ ಭವಿಷ್ಯತ್ತಿಗೆ ಸಂಬಂಧಪಟ್ಟಂತೆ ಯೋಚಿಸುವಾಗ ನಮ್ಮ ರಾಜಕೀಯ ವಿಷಯದ ಕುರಿತು ನಮಗೆ ನಿರೀಕ್ಷೆ ಸಿಗ್ತದೋ, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ವಿಷಯದ ಕುರಿತು ನಮ್ಮ ಭವಿಷ್ಯತ್ತಿಗೆ ನಿರೀಕ್ಷೆ ಸಿಗ್ತದಂತ ಯೋಚಿಸಿದ್ರೆ ಎಲ್ಲಿ ಸಿಗೋದಿಲ್ಲ. Peace on earth is going to happen because the Prince of Peace is going to rule this earth. ಓ ಈ ಒಂದು ಸಮಾಧಾನ ಅನ್ನುವಂಥದ್ದು ಯಾವಾಗ ನಮಗೆ ದೊರೆಯುವಂಥದ್ದು ಅಂತಂದ್ರೆ, ಆ ರಾಜಾದಿ ರಾಜನು ಯಾವಾಗ ಆಡಳಿತವನ್ನ ಮಾಡ್ತಾನೋ ಆ ಸಂದರ್ಭದಲ್ಲಿ ಆ ಸಮಾಧಾನವು ದೊರೆಯುತ್ತದೆ. But is he your prince? ಆತನು ನಿನ್ನ ರಾಜನಾಗಿದ್ದಾನೋ? Is Jesus your king? ಆ ಯೇಸು ನಿನ್ನ ರಾಜನಾಗಿದ್ದಾನೋ? So if Jesus is your king, ಯೇಸು ನಿನ್ನ ರಾಜನಾಗಿದ್ರೆ you don't have to wait for eternity to experience that peace. ಆ ಒಂದು ಸಮಾಧಾನ ಹೊಂದುವುದಕ್ಕಾಗಿ ನಾನು ನಿತ್ಯತ್ವದ ಸಮಯದವರೆಗೂ ಕಾಯಬೇಕಾಗಿರುವಂತ ಅವಶ್ಯಕತೆ ಇಲ್ಲ. You can experience that peace now. ಆ ಸಮಾಧಾನವನ್ನ ಈಗಲೂ ಸಹ ನೀನು ಅನುಭವಿಸಲಿಕ್ಕೆ ಸಾಧ್ಯ. If you yield yourself, surrender yourself to say, Jesus, you are the king of my life and I will live for you and obey you. If you do that now, even now, you can experience the peace that passeth all understanding. ಈಗಲೂ ಸಹ ನೀನು ನನ್ನ ಜೀವಿತವನ್ನ ಕರ್ತನೆ ಯೇಸುವೆ ನಿನಗೆ ನಾನು ಒಪ್ಪಿಸ್ತೇನೆ, ನೀನು ನನ್ನ ಜೀವಿತದ ಒಡೆಯನಾಗಿರು ಅಂತ ಹೇಳಿ ಆತನ ನೀನು ನಂಬುವುದಾಗಿದ್ದಲ್ಲಿ ಈಗಲೂ ಸಹ ಆ ಸಮಾಧಾನ ಶಾಂತಿಯನ್ನು ನಿನ್ನ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. Many of us here are believers. ಅನೇಕ ಜನರು ನಾವು ಇಲ್ಲಿ ವಿಶ್ವಾಸಿಗಳಿದ್ದೇವೆ. Many of us here are followers of Jesus Christ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ಜನರು ಅನೇಕರು ನಾವು ಇಲ್ಲಿ ಇದ್ದೇವೆ. But unfortunately, we give him the kingship only on Sunday, only on Christmas, only on Easter. The kingship of Jesus must be an everyday affair. ನಿಜವಾಗ್ಲೂ ಅನೇಕ ಸಾರಿ ನಾವು ಏನ್ ಮಾಡ್ತೇವೆ, ಆತನ ರಾಜ್ಯತ್ವ ಅಧಿಕಾರವನ್ನ ಕೇವಲ ಭಾನುವಾರ ಇರ್ಬೋದು, ಕೇವಲ ಹಬ್ಬ ಹುಣ್ಣಿಮೆಗಳಲ್ಲಿರ್ಬೋದು, ಆಗ ಮಾತ್ರ ನಾವು ಕೊಡುವವರಾಗಿರ್ತೇವೆ. ಹಾಗೆ ಮಾಡಬಾರ್ದು. ಪ್ರತಿದಿನ ಆತ ನಮ್ಮ ರಾಜನಾಗಿರ್ಬೇಕು. Today, as we conclude this Christmas service, I want you to examine your life. ಈ ದಿನ ಈ ಕ್ರಿಸ್ಮಸ್ ಆರಾಧನೆಯನ್ನ ಮುಕ್ತಾಯಗೊಳಿಸ್ತಾ ಇರುವಂತೆ ನಾನು ಬಯಸ್ತೇನೆ ನೀವು ನಿಮ್ಮನ್ನ ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳ್ರಿ. Is Jesus the king of your life? ಯೇಸು ನಿನ್ನ ಜೀವನದ ರಾಜನಾಗಿದ್ದಾನೆ. You call him your savior. ನೀವು ಹೇಳ್ತೀರಿ ಆತ ನಿಮ್ಮ ರಕ್ಷಕ ಅಂತ ಹೇಳಿ. You call him your Lord. ಓ ನಿಮ್ಮ ಒಡೆಯನು ಅಂತ ಹೇಳ್ತೀರಿ. But then your life is far away. ಆದ್ರೆ ಆ ನಿಮ್ಮ ಜೀವನ ನೋಡುವುದಾಗಿದ್ದಲ್ಲ ಆತನಿಂದ ಬಹಳ ದೂರವಾಗಿದೆ. Just a lip service. ಕೇವಲ ನಿಮ್ಮ ಬಾಯಿ ಮಾತುಗಳಿಂದ ಆತನನ್ನು ಗೌರವಿಸ್ತಾ ಇದ್ದೀರಿ. You have become a nominal believer. ನೀವು ಒಂದು ರೀತಿಯಾಗಿರುವಂತ ವಿಶ್ವಾಸ ಹೆಂಗಂತಂದ್ರೆ ಹೆಸರಿಗೆ ಮಾತ್ರ ವಿಶ್ವಾಸಿಗಳು, ನಾಮಧೇಯ ವಿಶ್ವಾಸಿಗಳು.
ನಾಮಧೇಯ ವಿಶ್ವಾಸಿಗಳು. You know, there was a time when people used to call nominal Christians. ಅನೇಕ ಸಾರಿ ನಾಮಧೇಯ ಕ್ರೈಸ್ತರು ಅಂತ ಹೇಳ್ತೇವಲ್ಲ, ಕರೆಯುವಂತ ಸಂದರ್ಭ ಅಂತ ರೀತಿಯಾದದ್ದು. But then now there are nominal believers. ಈ ದಿನಗಳಲ್ಲಿ ನಾಮಿಕವಾಗಿರುವಂತ ವಿಶ್ವಾಸಿಗಳು, Neither hot nor cold. ಅವರು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ, And living for this world. ಈ ಲೋಕದಲ್ಲಿ ಬದುಕ್ತಾ ಇದ್ದಾರೆ. Therefore what is happening? ಅವ್ರಿಗೆ Therefore what is happening? ಅದಕ್ಕೋಸ್ಕರ ಆ ರೀತಿ ಇರುವುದರ ನಿಮಿತ್ತ ಏನಾಗ್ತಾ ಇದೆ? When the throne of the King of Kings is vacated, ಯಾವಾಗ ಆ ಒಂದು ರಾಜಾದಿರಾಜನ ಸಿಂಹಾಸನ ಅವ್ರ ಜೀವನದಿಂದ ತೆಗೆಯಲ್ಪಡ್ತದೋ, peace will be lost. ಅವರ ಜೀವನದಲ್ಲಿರುವಂತಹ ಸಮಾಧಾನ ಕಳೆದುಕೊಂಡು ಬಿಡ್ತಾರೆ. You call yourself a believer, ನೀವು ನಿಮ್ಮಷ್ಟಕ್ಕೆ ನೀವು ವಿಶ್ವಾಸಿಗಳಂತ ಹೇಳ್ತೀರಿ, and you are quarreling day and night. ಮುಂಜಾನೆ ಹಗಲು ಬರೇ ಜಗಳ ಆಡ್ತಾ ಇರ್ತೀರಿ. You call yourself a believer. ನೀವು ವಿಶ್ವಾಸಿ ಅಂತ ಹೇಳ್ತೀರಿ ನಿಮ್ಮನ್ನ You ನೀವು. know, you are the most disturbing creature everywhere. ನೀವು ಎಲ್ಲಾದ್ರೂ ಹೋಗ್ರಿ, ಅಲ್ಲಿ ಗಲಿಬಿಲಿ ಉಂಟು ಮಾಡುವಂತ ವ್ಯಕ್ತಿಗಳೇ ನೀವು. You are a nominal believer. ನೀವು ನಾಮಿಕವಾಗಿರುವಂತ ವಿಶ್ವಾಸಿಗಳು, ನಾಮಧೇಯ ವಿಶ್ವಾಸಿ. You have no peace, ನಿಮ್ಮಲ್ಲಿ ಸಮಾಧಾನ ಇಲ್ಲ, and you will not allow others also to live in peace. ಆ ಇತರರು ಸಹ ಸಮಾಧಾನದಿಂದ ಇರುವುದಕ್ಕಾಗಿ ನೀವು ಬಿಡುವುದಿಲ್ಲ. I want you to repent on this Christmas day. ಈ ಕ್ರಿಸ್ಮಸ್ ದಿನ ನಾನು ಬಯಸ್ತೇನೆ ನೀವು ಪಶ್ಚಾತ್ತಾಪ ಪಡ್ರಿ. Repent and ask Jesus to become the Lord of your life again. ತಿರುಗಿ ಕೇಳಿ ಪ್ರಾರ್ಥಿಸ್ರಿ, ಯೇಸುವೆ ನೀನು ನನ್ನ ಜೀವನದ ತಿರುಗಿ ಒಡೆಯನಾಗು ಸ್ವಾಮಿ. Only then, ಆಗ ಮಾತ್ರ, only then ಆಗ ಮಾತ್ರ you will have peace. ನಿನ್ನಲ್ಲಿ ಸಮಾಧಾನ ಇರ್ತದೆ. You know your situation. ನಿನಗೆ ಗೊತ್ತು ನಿನ್ನ ಪರಿಸ್ಥಿತಿ. Oh, you are seated here smiling and all nice, very very nice. ಇಲ್ಲಿ ನೀವು ಕುಂತು ಬಹಳ ಸುಂದರವಾಗಿ ನಗ್ತಾ ಇದ್ರಿ, ನೋಡೋಕೆ But ಉತ್ತಮವಾಗಿ ಕಾಣ್ತಾ ಇದ್ದೀರಿ. deep inside, ಆದ್ರೆ ಒಳಗಡೆ ಆಳ ಒಳಗಡೆ you have no peace. ನಿಮ್ಮಲ್ಲಿ ಸಮಾಧಾನ ಶಾಂತಿ ಇಲ್ಲ. You have no peace. ನಿಮ್ಮಲ್ಲಿ ಸಮಾಧಾನ ಶಾಂತಿ ಇಲ್ಲ. And Jesus knows you are struggling with peace today. ಯೇಸು ಸ್ವಾಮಿಗೆ ಗೊತ್ತು ಆ ಸಮಾಧಾನದ ವಿಷಯದ ಕುರಿತು ನೀವು ಕಷ್ಟ ಪಡ್ತಾ ಇದ್ದೀರಿ ಅಂತ ಹೇಳಿ. He must be the Lord of your life. ಆತನು ನಿನ್ನ ಜೀವನದ ಒಡೆಯನಾಗಿರಬೇಕು. When He is the Lord of my life, ಆತನು ನನ್ನ ಜೀವನದ ಒಡೆಯನಾಗುವಾಗ, Paul writes in Philippians, ಫಿಲಿಪ್ಪಿದ ಪತ್ರಿಕೆಯಲ್ಲಿ ಪೌಲನು ಬರೆದು ಹೇಳ್ತಾನೆ, the peace that passeth all understanding ಎಲ್ಲಾ will guard your souls. ಎಲ್ಲಾ ಗ್ರಹಿಕೆ ಮೀರುವಂತ ದೇವರ ಕ್ರಿಸ್ತನ ಮನಃಶಾಂತಿ ನಮ್ಮನ್ನು ಆವರಿಸಿಕೊಳ್ತದೆ. Do you want that peace? ಅದು ಆ ವಿಧದ ಸಮಾಧಾನ ಶಾಂತಿ ನಿನಗೆ ಬೇಕಾ? If you are worried about what you're going to eat, what you're going to wear, if that's all that your life is, ನಿನ್ನ ಜೀವನ ಏನು ಉಣಬೇಕು, ಏನು ಧರಿಸಬೇಕು, ಅದೇ ನಿನ್ನ ಜೀವನ ಆಗ್ಬಿಟ್ರೆ that is not Christmas. ಅದು ಕ್ರಿಸ್ಮಸ್ ಅಲ್ಲ ರೀ. Christmas is the celebration of peace on earth. ಕ್ರಿಸ್ಮಸ್ ಅಂತ ನಾವು ಹೇಳುವಾಗ ಭೂಲೋಕದಲ್ಲಿ ಆ ಒಂದು ಸಮಾಧಾನದ ವಿಷಯದ ಕುರಿತು ವಿಜೃಂಭಿಸುವುದು. And I want to invite you, if you are genuinely seeking peace in your life, ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸಮಾಧಾನ ಶಾಂತಿಯನ್ನು ನೀವು ಹುಡುಕ್ತಾ ಇದ್ರೆ, Jesus can give it to you. ಆ ಯೇಸು ಸ್ವಾಮಿ ನಿನಗೆ ಅದನ್ನು ಕೊಡ್ಲಿಕ್ಕೆ ಸಿದ್ಧನಿದ್ದಾನೆ. Believers, I again urge you, if Jesus is not the Lord of your life, there will be no peace in your life. ವಿಶ್ವಾಸಿಗಳೇ, ಇದನ್ನು ನಾನು ಹೇಳಲು ಬಯಸ್ತೇನೆ. ಯೇಸು ಸ್ವಾಮಿ ನಿನ್ನ ಜೀವನದ ಒಡೆಯನಾಗದಿದ್ದಲ್ಲಿ ನಿನ್ನ ಜೀವನದಲ್ಲಿ ಆ ಶಾಂತಿ ಸಮಾಧಾನ ಇರುವುದಿಲ್ಲ. As we bow down our heads today, ಈ ಸಮಯದಲ್ಲಿ ನಮ್ಮ ತಲೆಗಳನ್ನು ನಾವು ಬಾಗಿಸಿಕೊಳ್ತಾ I ಇದ್ದೇವೆ. want you to examine your life. ನಿಮ್ಮ ಜೀವನವನ್ನ ನಾನು ಬಯಸ್ತೇನೆ, ನೀವು ಪರೀಕ್ಷಿಸಿಕೊಳ್ಳ್ರಿ. You know your life. ನಿಮ್ಮ ಜೀವನ ಹೇಗಿದೆ ನಿಮಗೆ You ಗೊತ್ತು. know your struggle. ನೀವು ಎದುರಿಸ್ತಾ ಇರುವಂತ ಸನ್ನಿವೇಶ You ನಿಮಗೆ ಗೊತ್ತು. have no peace. ನಿಮ್ಮಲ್ಲಿ ಸಮಾಧಾನ ಇಲ್ಲ. You have no peace in your heart. ನಿಮ್ಮ ಹೃದಯದಲ್ಲಿ ಸಮಾಧಾನ ಇಲ್ಲ. You have no peace in your home. ನಿಮ್ಮ ಮನೆಗಳಲ್ಲಿ ಸಮಾಧಾನ ಇಲ್ಲ. You have no peace in your relationship. ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಾಧಾನ ಶಾಂತಿ ಇಲ್ಲ. And today, as we celebrate peace on earth, ನಾವು ಈ ದಿನ ಭೂಲೋಕದಲ್ಲಿ ಸಮಾಧಾನ ಅಂತ ಹೇಳಿ ಆಚರಿಸ್ತಾ ಇರುವಂತೆ, that peace process has started. ಆ ಒಂದು ಸಮಾಧಾನದ ಕಾರ್ಯ ಆರಂಭಗೊಂಡಿದೆ. But it begins with you first. ಆದ್ರೆ ಅದು ಆರಂಭಗೊಳ್ಳುವಂತದ್ದು ಮೊದಲು ನಿನ್ನಿಂದ ಆರಂಭಗೊಳ್ಳುತ್ತದೆ. In your life first. ನಿನ್ನ ಜೀವನ ಮೊದಲು. As a believer. ನೀನು ವಿಶ್ವಾಸಿ ಆಗಿರುವಂತೆ. As a believer. ನೀನು ವಿಶ್ವಾಸಿ ಆಗಿರುವಂತೆ. Is Jesus the Prince and the King of your life? ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ರಾಜಾದಿರಾಜನು ಕರ್ತಾದಿ ಕರ್ತನಾಗಿದ್ದಾನಾ? Or you have made him a server or a servant of your life? ಅಥವಾ ನಿನ್ನ
ಜೀವನದಲ್ಲಿ ದಾಸನಂತೆ ಆತನನ್ನು ನೀನು ವರ್ತಿಸ್ತಾ ಇದೆಯೋ? Jesus, give me this. ಯೇಸುವೆ ಇದನ್ನು ಕೊಡು. Jesus, give me that. ಯೇಸು ಅದು ಕೊಡು. You have made Jesus to be a helper. ಆ ಯೇಸುವನ್ನ ನಿನಗೆ ಸಹಾಯ ಮಾಡುವಂತ ಸಹಾಯಕನಂತೆ ನೀನು ಮಾಡಿಬಿಟ್ಟಿದೀಯಾ. He is not your Lord. ಆತ ನಿನ್ನ ಕರ್ತನ ಒಡೆಯ ಅಲ್ಲ. Therefore there is no peace in your life. ಅದಕ್ಕೋಸ್ಕರವೇ ನಿನ್ನ ಜೀವನದಲ್ಲಿ ಆ ಸಮಾಧಾನ ಶಾಂತಿ ಇಲ್ಲ. This is the time to surrender your life to Him and say, Jesus, you are my King. ಈ ಒಂದು ಸಮಯ ನಮ್ಮ ಜೀವಿತವನ್ನು ಒಪ್ಪಿಸಿ ಹೇಳೋಣ, ಯೇಸುವೇ ನೀನೇ ನನ್ನ ರಾಜ. I surrender my life. ನನ್ನ ಜೀವನವನ್ನು ನಾನು ಒಪ್ಪಿಸ್ತೇನೆ. I surrender my family. ನನ್ನ ಕುಟುಂಬವನ್ನು ನಾನು ಒಪ್ಪಿಸ್ತೇನೆ. Oh, I surrender my business. ನನ್ನ ಬಿಸ್ನೆಸ್ ಅನ್ನು ನಾನು ಒಪ್ಪಿಸ್ತೇನೆ. I surrender my education. ನನ್ನ ವಿದ್ಯಾ ಕ್ಷೇತ್ರವನ್ನ ನಾನು ಒಪ್ಪಿಸ್ತೇನೆ. You are my King. ನೀನೇ ನನ್ನ ರಾಜನು. I want to have that gift from heaven. ಓ ಪರಲೋಕದಿಂದ ಸಿಗುವಂತ ಉಡುಗೊರೆ ನನಗೆ ಬೇಕು ಸ್ವಾಮಿ. Give me that peace. ಆ ಸಮಾಧಾನ ನನಗೆ ಕೊಡು. The one peace that only you can give. ಒಂದೇ ಒಂದು ಸಮಾಧಾನ ನಿನ್ನ ಹೊರತು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನೀನು ಕೊಡು. Give me that peace. ಆ ಸಮಾಧಾನ ಕೊಡು. I repent for my sins. ನನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ I ಸ್ವಾಮಿ. repent for my disobedience. ನನ್ನ ಅವಿಧೇಯತ್ವಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ. I surrender my life to you. ನನ್ನ ಜೀವಿತವನ್ನು ನಾನು ಒಪ್ಪಿಸ್ತೇನೆ. Is there anyone who is going to make that prayer? ಆ ವಿಧದ ಪ್ರಾರ್ಥನೆ ಮಾಡುವಂತವ್ರು ಇಲ್ಲಿ ಯಾರಾದ್ರೂ ಇದ್ದೀರಾ? Is there anyone who is going to make that prayer? ಆ ವಿಧ ರೀತಿಯ ಪ್ರಾರ್ಥನೆ ಮಾಡುವಂತವ್ರು ಇಲ್ಲಿ ಯಾರಾದ್ರೂ ಇದ್ದೀರಾ? You know, you're longing for that peace. ಆ ಸಮಾಧಾನವನ್ನ ನೀನು ಹಂಬಲಿಸ್ತಾ ಇದೀಯಾ? If you are wanting that peace, ಆ ವಿಧದ ಸಮಾಧಾನ ಶಾಂತಿ ನಿನಗೆ ಬೇಕಾಗಿದ್ದಲ್ಲಿ I want you to stand to your feet. ನೀ ಇರುವಂತ ಸ್ಥಳದಲ್ಲಿ ಎದ್ದು ನಿಂತ್ಕೋಬೇಕಾಗಿ ನಾನು ಕೇಳ್ತೇನೆ. Jesus, give me that peace. ಯೇಸುವೆ ಆ ಸಮಾಧಾನ ಶಾಂತಿ ನನಗೆ ಕೊಡು. Thank you. Jesus, give me that peace. ಓ ಯೇಸುವೆ ಆ ಸಮಾಧಾನ ನನಗೆ ಕೊಡು. Pray that prayer. Start praying that prayer. ಈ ಸಮಯದಲ್ಲಿ ಪ್ರಾರ್ಥಿಸ್ರಿ ಪ್ರಾರ್ಥಿಸ್ರಿ ಪ್ರಾರ್ಥಿಸ್ರಿ. Jesus, give me that peace. ಯೇಸುವೆ ಆ ಸಮಾಧಾನ ನನಗೆ ಕೊಡು. Jesus, give me that peace. ಯೇಸುವೆ ಆ ಸಮಾಧಾನ ನನಗೆ ಕೊಡು. The world cannot give me. ಓ ಲೋಕವು ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. Deal with my past. ನನ್ನ ಒಂದು ಗತಿಸಿ ಹೋದಂತ ಭೂತಕಾಲದ ವಿಷಯದ ಕುರಿತು ಸರಿಪಡಿಸು. Deal with my present. ನನಗಿರುವಂತ ಈ ವರ್ತಮಾನ ಕಾಲದಲ್ಲಿರುವಂತ ಜೀವಿತವನ್ನು ಸರಿಪಡಿಸು. Deal with my future. ನನ್ನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನೀನೇ ನಿರ್ವಹಿಸು. Jesus, ಯೇಸುವೇ be the Lord of my life. ನನ್ನ ಜೀವನದ ಒಡೆಯನಾಗಿರು. Jesus, ಯೇಸುವೇ be the Lord of my life. ನನ್ನ ಜೀವನದ ಒಡೆಯನು ನೀನಾಗು. I surrender my life to you. ನನ್ನ ಜೀವಿತವನ್ನು ನಾನು ನಿನಗೆ I ಸಮರ್ಪಿಸ್ತೇನೆ. surrender my life to you. ನನ್ನ ಜೀವಿತವನ್ನು ನಿನಗೆ ಒಪ್ಪಿಸ್ತೇನೆ. Open your mouth and start praying. ಈ ಸಮಯದಲ್ಲಿ ಈ ವಿಧದಲ್ಲಿ ಪ್ರಾರ್ಥಿಸ್ರಿ. ಬಾಯಿಗಳನ್ನು ತೆರೆಯಿರಿ, ಪ್ರಾರ್ಥಿಸ್ರಿ Pray. ಪ್ರಾರ್ಥಿಸ್ರಿ. Open your mouth and start praying. ಬಾಯಿಗಳನ್ನು ತೆರೆದು ಪ್ರಾರ್ಥಿಸ್ರಿ. Come on, pray. ಪ್ರಾರ್ಥಿಸ್ರಿ Pray. ಪ್ರಾರ್ಥಿಸ್ರಿ. He is here to hear your prayer. ಈ ಆತನು ಇಲ್ಲಿದ್ದಾನೆ ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ. Don't try to look around. ಹಿಂದೆ ಮುಂದೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. Don't try to please anybody. ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡ್ರಿ. Look at Jesus. ಯೇಸುವನ್ನ ನೋಡು. Look at Jesus. ಯೇಸುವನ್ನ ನೋಡು. Look at Jesus. ಯೇಸುವನ್ನ ನೋಡು. He is the only one who will give you peace. ಆತನೇ 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 ಮಾತ್ರ ನಿನಗೆ ಸಮಾಧಾನ ಕೊಡಲು ಸಾಧ್ಯ. Fall at His feet. Fall at His feet. ಆತನ ಪಾದಕ್ಕೆ ಅಡ್ಡ ಬೀಳು. Oh, cry unto Him. ಆತನ ಕೂಗಿ ಕರೆ. Ask Him. ಕೇಳು. Jesus. ಯೇಸು Jesus. ಯೇಸು Jesus. ಯೇಸು Be the Lord of my life. ನನ್ನ ಜೀವನದ ಒಡೆಯನಾಗು ಸ್ವಾಮಿ. Hallelujah. 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 Oh, hallelujah. Hallelujah. Everybody, let us open our mouths and start praying. ಪ್ರತಿಯೊಬ್ಬರು ಬಾಯಿಗಳನ್ನು ತೆರೆದು ಪ್ರಾರ್ಥಿಸ್ರಿ. Hallelujah. Hallelujah. Oh, Rabba Shakabadire Mashande, Jesus. Hallelujah. Hallelujah. Oh, Rakabasheva Dharamas.
Holy Spirit is already telling me that some of you are already being filled with the peace that passeth all understanding. ಪರಿಶುದ್ಧಾತ್ಮನು ನನಗೆ ತಿಳಿಸ್ತಾ ಇದ್ದಾನೆ, ಇಲ್ಲಿರುವಂತವರು ಕೆಲವೊಬ್ಬರು ನೀವು ಆ ಸಮಾಧಾನವನ್ನ ನೀವು ಈ ಸಮಯದಲ್ಲಿ ಹೊಂದಿಕೊಂಡಿದ್ದೀರಿ ಅಂತ ಹೇಳಿ. The peace of God is filling your life. ಆ ಸಮಾಧಾನದ ದೇವರ ಸಮಾಧಾನ ನಿಮ್ಮ ಹೃದಯವನ್ನು ತುಂಬಿಕೊಳ್ತಾ ಇದೆ. You have been living a life without peace. ನಿಮ್ಮ ಜೀವನದಲ್ಲಿ ಸಮಾಧಾನವೇ ಇಲ್ಲದಂತ ರೀತಿಯ ಜೀವನ ಜೀವಿಸ್ತಾ ಇದ್ರಿ. Today ಈ ದಿನ you are going to sleep well. ನೀವು ಈ ರಾತ್ರಿ ಬಹಳ ಸುಖಕರ ನಿದ್ದೆಯನ್ನು ಮಾಡ್ಲಿಕ್ಕಿದ್ದೀರಿ. Today ಈ ದಿನ you are going to sleep well. ನೀವು ಬಹಳ ಉತ್ತಮವಾಗಿ ನಿದ್ದೆ ಮಾಡ್ಲಿಕ್ಕಿದ್ದೀರಿ. Jesus is the Lord of your life. ಯೇಸು ನಿನ್ನ ಜೀವನದ ಒಡೆಯನಾಗಿದ್ದಾನೆ. The Jesus peace is going to fill you. ಯೇಸುವಿನ ಸಮಾಧಾನ ನಿನ್ನನ್ನು ತುಂಬಿಕೊಂಡಿದೆ. Oh, no more sleepless nights. ಈ ದಿನದಿಂದ ನಿನ್ನ ಜೀವನದಲ್ಲಿ ನಿದ್ದೆ ರಹಿತವಾದಂತ ಜೀವನ ಇರೋದಿಲ್ಲ. He has taken your past. ನಿನ್ನ ಒಂದು ಭೂತಕಾಲವನ್ನು ಆತನು ತೆಗೆದು ಹಾಕಿದ್ದಾನೆ. He has taken your present. ನಿನ್ನ ಒಂದು ವರ್ತಮಾನವನ್ನು ಆತನು ವಹಿಸಿದ್ದಾನೆ. He is taking care of your future. ನಿನ್ನ ಭವಿಷ್ಯತ್ತನ್ನು ಸಹ ಆತನು ನೋಡಿಕೊಳ್ಳಿಕ್ಕಿದ್ದಾನೆ. If you have not prayed this prayer, ಆ ಪ್ರಾರ್ಥನೆಯನ್ನು ನೀನು ಮಾಡಿದ ಪಕ್ಷದಲ್ಲಿ pray this prayer with me. ನನ್ನೊಟ್ಟಿಗೆ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ನೀನು ಮಾಡು. Lord Jesus. ಕರ್ತನಾದ ಯೇಸುವೇ. Everybody. ಪ್ರತಿಯೊಬ್ಬೊಬ್ಬರು. Lord Jesus. ಕರ್ತನಾದ ಯೇಸುವೇ. I repent for my sins. ನನ್ನ ಪಾಪಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತೇನೆ. I invite you to be the Lord of my life. ನನ್ನ ಜೀವನದ ಒಡೆಯನಾಗಿರುವುದಕ್ಕಾಗಿ ನಿನ್ನನ್ನು I ಆಮಂತ್ರಿಸ್ತೇನೆ. invite you to be the God of my life. ನನ್ನ ಜೀವನದ ದೇವರಾಗುವುದಕ್ಕೆ ಆಮಂತ್ರಿಸ್ತೇನೆ I ನಿನ್ನನ್ನು. invite you to be the Savior of my life. ನನ್ನ ಜೀವನದ ರಕ್ಷಕನಾಗುವುದಕ್ಕಾಗಿ ಆಮಂತ್ರಿಸ್ತೇನೆ ಸ್ವಾಮಿ. Make me your child. ನಿನ್ನ ಮಗನು ಮಗಳಾಗಿ ನನ್ನನ್ನು ಮಾಡು. From today, ಈ ದಿನದಿಂದ I will live for you. ನಿನಗೋಸ್ಕರ ನಾನು You ಜೀವಿಸ್ತೇನೆ. are my Lord. ನೀನೇ ನನ್ನ ಒಡೆಯ. You are my King. ನೀನೇ ನನ್ನ ರಾಜ. You are my God. ನೀನೇ ನನ್ನ ದೇವರು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Gracious Heavenly Father, we want to thank you for your presence with us today. ಕೃಪಾಳು ಪರಲೋಕದ ತಂದೆಯಾದ ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಧನ್ಯವಾದ. Thank you for speaking to us through your word about the power and the presence of peace in our life. ನಮ್ಮ ಜೀವನದಲ್ಲಿರುವಂತಹ ಶಾಂತಿ ಸಮಾಧಾನ ಶಕ್ತಿಯ ವಿಷಯದ ಕುರಿತಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಧನ್ಯವಾದ. Help each one of us to go and celebrate peace in our life. ನಮಗೆ ಸಹಾಯ ಮಾಡೋ, ನಾವೆಲ್ಲರೂ ಹೋಗಿ ಆ ಸಮಾಧಾನ ಸಂತೋಷವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ. Protect us and keep us until we meet again. ತಿರುಗಿ ನಾವು ಜೊತೆಯಾಗಿ ಸೇರಿ ಬರುವವರೆಗೆ ನಮ್ಮನ್ನು ರಕ್ಷಿಸು, ಕಾಪಾಡು ಸ್ವಾಮಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್.